ಖಂಡಿತವಾಗಿ ಈ ಹುದ್ದೆಗಳಿಗೆ ಏರಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು 1982ರಲ್ಲಿ ಸರ್ಕಾರಿ ಹುದ್ದೆಗೆ ಸೇರಿದವ. ಆ ದಿನದಿಂದಲೂ ನಮ್ಮ ಗುರುಪೀಠದ ಅಂದರೆ ರಾಮಚಂದ್ರಾಪುರ ಮಠದ ಗುರುಪೀಠಕ್ಕೆ ನಿಷ್ಠೆಯಿಂದ ನಡೆದುಕೊಂಡು ಬಂದವ. ಹಿಂದಿನ ಗುರುಗಳ ಕಾಲದಲ್ಲಿ ಕೂಡ ನಾನು ಮಠದ ಸೇವೆಯನ್ನು ಮಾಡಿದವ. ಯಥಾರ್ಥವಾಗಿ ಹೇಳಬೇಕಿದ್ರೆ ನನ್ನ ಮದುವೆಗೆ ಹುಡುಗಿಯನ್ನು ಸೂಚಿಸಿದ್ದೇ ಹಿಂದಿನ ಗುರುಗಳು. ನೀನು ಮದುವೆ ಆಗಲ್ಲಿಂದ ಅಂತ ಹೇಳಿದವರು. ಅದರ ಮಾತಿನಂತೆ ನಡೆದಿದ್ದೇನೆ. ನನಗೆ ಶ್ರೇಯಸ್ಸು ಕೂಡ ಆಗಿದೆ. ನಾವು ಯಾವುದೇ ಸಾಮಾನ್ಯವಾಗಿ ಗುರುಗಳು ಯಾರ ಮೇಲೂ ಮುನಿಯುವುದಿಲ್ಲ. ಅದಕ್ಕಾಗಿ ಬಹುಶಃ ಒಂದು ಮಾತಿದೆ, ಒಂದು ಉಕ್ತಿ ಇದೆ, ಹರ ಮುನಿದರೆ ಗುರು ಕಾಯುವ ಅಂತ, ಗುರು ಮುನಿದರೆ ಕಾಯುವವರು ಯಾರೂ ಇಲ್ಲ ಅಂತ. ನಮ್ಮ ಗುರುಗಳು ಸಾಮಾನ್ಯವಾಗಿ ಯಾರ ಮೇಲೂ ಮುನಿಯುವುದಿಲ್ಲ. ಆ ವಿಶ್ವಾಸವು ನಮಗಿದೆ. ತಾವು ಕೂಡ ಅದನ್ನೆಲ್ಲ ಕಂಡಿರ್ಬೋದು. ಒಂದು ವೇಳೆ ಮುನಿದರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಕೂಡ ಇಲ್ಲ. ಇಂಥ ಒಬ್ಬ ಶ್ರೇಷ್ಠ ಗುರುಗಳ ಸಮ್ಮುಖದಲ್ಲಿ ಇವತ್ತು ಈ ಬ್ರಹ್ಮಕಲಶ ನಡೆದಿದೆ. ನಮ್ಮ ಗುರುಗಳ ಹಿರಿಮೆ ಅಂತ ಹೇಳಿದ್ರೆ, ರಾಮಚಂದ್ರಾಪುರ ಮಠದ ವ್ಯಾಪ್ತಿ ಹಿಂದೆ ಹವ್ಯಕ ಸಮುದಾಯಕ್ಕೆ ಸೀಮಿತವಾಗಿತ್ತು. ಈ ವ್ಯಾಪ್ತಿಯನ್ನು ತನ್ನ ಸಮಾಜಮುಖಿ ಕಾರ್ಯಗಳಿಂದ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಿಂದ ಶ್ರೀ ಗುರುಗಳು ಸಮಾಜಕ್ಕೆ ವಿಸ್ತರಿಸಿದ್ದಾರೆ ಮತ್ತು ಒಂದು ಸಮುದಾಯದ ಗುರುಪೀಠವನ್ನು ಇಡೀ ಸಮಾಜದ ಗುರುಪೀಠವಾಗಿ ಪರಿವರ್ತಿಸಿದಂಥ ಕೀರ್ತಿ ಪರಮ ಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮಿಗಳದ್ದು ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಅನುಗ್ರಹವನ್ನು ಬೀರಿದ್ದು ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕೆ ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಧೈರ್ಯವನ್ನು, ಹೆಚ್ಚಿನ ಉತ್ಸಾಹವನ್ನು ಮತ್ತು ಪೂರ್ಣ ಅವರ ಆಶೀರ್ವಾದದ ಬಲದಿಂದ ಯಾವ ಕೆಲಸವನ್ನು ಮಾಡಬಲ್ಲ ಅಂತ ಹೇಳುವ ವಿಶ್ವಾಸವನ್ನು ಹೆಚ್ಚಿಸಿದೆ. ಮಧ್ಯಾಹ್ನ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಪೂರ್ಣ ನಿರ್ದೇಶನಗಳನ್ನು ಮತ್ತು ಯಾವ ರೀತಿ ಮುಂದುವರಿಬೇಕಂತ ಹೇಳುವಂತಹ ಸಲಹೆ ಸೂಚನೆಗಳನ್ನು ಆಗಿಂದಾಗೆ ಪೂಜ್ಯ ಗುರುಗಳು ನೀಡ್ತಾ ಬಂದಿದ್ದಾರೆ. ಮತ್ತು ಅನುಗ್ರಹವನ್ನು ಬೀರಿದ್ದು ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕೆ ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಧೈರ್ಯವನ್ನು, ಹೆಚ್ಚಿನ ಉತ್ಸಾಹವನ್ನು ಮತ್ತು ಪೂರ್ಣ ಅವರ ಆಶೀರ್ವಾದದ ಬಲದಿಂದ ಯಾವ ಕೆಲಸವನ್ನು ಮಾಡಬಲ್ಲ ಅಂತ ಹೇಳುವ ವಿಶ್ವಾಸವನ್ನು ಹೆಚ್ಚಿಸಿದೆ. ಮಧ್ಯಾಹ್ನ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಪೂರ್ಣ ನಿರ್ದೇಶನಗಳನ್ನು ಮತ್ತು ಯಾವ ರೀತಿ ಮುಂದುವರಿಬೇಕಂತ ಹೇಳುವಂತಹ ಸಲಹೆ ಸೂಚನೆಗಳನ್ನು ಆಗಿಂದಾಗೆ ಪೂಜ್ಯ ಗುರುಗಳು ನೀಡ್ತಾ ಬಂದಿದ್ದಾರೆ. ಮತ್ತು ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಅವರು ಆಗಮಿಸಬೇಕಿತ್ತು. ಆದರೆ ನಿನ್ನೆ ದಿವಸವೇ ಆಗಮಿಸಿ ವಿಶೇಷವಾದಂತಹ ಭಾಷಣವನ್ನು ನಿನ್ನೆ ನಮಗೆಲ್ಲ ನೀಡಿದ್ದಾರೆ. ಒಂದು ಅರ್ಥದಲ್ಲಿ ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದಂಥ ಪದ್ಯಾಣ ದೇವಸ್ಥಾನದ ವ್ಯಾಪ್ತಿಯನ್ನು ಕೂಡ ಪೂಜ್ಯ ಗುರುಗಳು ಇಡೀ ನಾಡಿನ ಉದ್ದಗಲಕ್ಕೆ ವಿಸ್ತರಿಸುವಂತೆ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹಾರೈಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ.